ಆಶೋದ ಮತ್ತೆಯಾ ಮಿನಿಟ್ ಇದೆ 11:59. ಏನು ಕೈ ರೆಡಿಯಾಗಿ ಇಟ್ಕೊಂಡಿದ್ದೀನಿ ನಾನೇ ಫಸ್ಟ್. ಏನು ಹಿಂಗೆ ಇಳ್ಕೊಂಡ್ರೆ ಗಟ್ಟಿಗೆ ಚೂರ್ಗೆ ಚೂರು ನಂಗೆ ಚೂರು ಕೈ ಅರ್ಧ ಅರ್ಧ ಆಗ್ತಾನೆ ಇಲ್ಲ 12. ಕಿಚ್ಬೇಡ ಕುಸುಮ, ಭಯ ಆಗುತ್ತೆ ಯಾಕೋ. ಕಿರ್ಚಲ್ಲ. ನೀನು ಇದೆಯಾ? ಅಮ್ಮನೇ ಇಲ್ಲ, ಅಮ್ಮ ಅವ್ರೆ. ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಟು ಯು ಬುಡ್ರಿ, ಟು ಯು. ಆಗೋಯ್ತು ಸರಸ್ವತಿ ಬರ್ಡೇ. ಇಲ್ಲ ಇವಾಗ ಸ್ಟಾರ್ಟು. ಏನ್ ಅನ್ಸ್ತಾ ಇದೆ ನಿಮ್ಗೆ? ಲಾಗ್ ಮಾಡ್ತಾ ಇದೆಯಾ ಅನ್ಕೊಂಡು? ಅದೇ ಹೇಳು 39 ತುಂಬಿ 48 ಇದ್ದೇ ಇಟ್ಕೊಂಡು ಅಶ್ವತಿ ಮಕ್ಕಳು ನಾವು. ಅಶ್ವತಿ ಎಲ್ಲ ಹಾಕದ ಲಾಗದ್ರೆ ಇಲ್ಲ ಅಂದ್ರೆ ಏನ್ ಹೇಳ್ಬೇಕು ಹೇಳಿ, ಏನ್ ಹೇಳ್ಬೇಕು ಹೇಳಿ. ಹಂಗಾಗಿ ಮಾತಾಡ್ತಿದ್ರು ಡಾಗಿಗಳು ಅಂತೆ. ಅಯ್ಯೋ ಮುತ್ಕೊಂಡು ನಿಂಗೆ ಗೊತ್ತಿಲ್ಲ ನಂಗೆ ಕೈಯಲ್ಲೇ ಬಾಕಿ ಜನ ಕೊಟ್ಬಿಟ್ಟಿದ್ದೀನಿ. ಎಲ್ರು 3 ಜನಕ್ಕೂ ಫುಲ್ ಸುಸ್ತಾಗಿದೆ ಇವತ್ತೆಲ್ಲ. ಆಚೆ ಹೋಗಿ ಬಂದು ಓದ್ ವ್ಲಾಗಲ್ಲಿ ನೋಡಿರ್ತೀರಾ ಅಥವಾ ಈ ವ್ಲಾಗಲ್ಲಿ ನೋಡಿ ಗೊತ್ತಿಲ್ಲ. ಮಲ್ಕೊಳ್ಳೋಣ. ಗುಡ್ ನೈಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಮಮ್ಮಿ ಬರ್ಡೇ. ಸೊ ನಾವು ಬ್ರಂಚ್ಗೆ ಹೋಗ್ತಾ ಇದ್ದೀವಿ. ಎಣ್ಣೆ ಅನ್ನೋ ಹೋಟ್ಲಲ್ಲಿ ಮಲ್ಲೇಶ್ವರಂ ಬ್ಯಾಂಗ್ಳೂರಲ್ಲಿದೆ. ಆಗಸ್ಟ್ 2 ನನ್ನ ತಂಗಿ ಬರ್ಡೇ ಇತ್ತು. ಸೊ ಅದ್ರದ್ದು ಲಾಗ್ ಬಂದಿದೆ ಆಲ್ರೆಡಿ. ನಾನು ಅವ್ರನ್ನ ವ್ಲಾಗ್ ಹಾಕ್ಮೇಲೆ ಇದನ್ನು ಹಾಕಿರ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಅವರಿಗೆ ಅವ್ರ ಡೇನ ಸ್ಪೆಷಲ್ ಮಾಡೋದು ಆ್ಯಸ್ ಅ ಡಾಟರ್ಸ್ ನಮ್ಮ ಕೆಲಸ. ಸೊ ಅವರಿಗೆ ಒಂದು ಬಟ್ಟೆ ಆಗಿರ್ಬೋದು, ಅವ್ರಿಗೆ ಏನು ಇಷ್ಟ, ಬಟ್ಟೆ ಇಷ್ಟ, ಊಟ ಇಷ್ಟ, ಇನ್ನೇನು ಕೇಳೋದಿಲ್ಲ ಪೇರೆಂಟ್ಸ್ ನಮ್ಮಿಂದ. ಸೊ ನಾವು ಇಷ್ಟು ದುಡ್ದುಬಿಟ್ಟು ಡೆಫಿನೆಟ್ಲಿ ಅವ್ರ ಡೇನ ಸ್ಪೆಷಲ್ ಮಾಡೋದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಸೊ ಅದಕ್ಕೆ ಬ್ರಂಚಿಗೆ ನಾವು ಹೋಟೆಲ್ಗೆ ಹೋಗ್ತಾಯಿದ್ದೀವಿ. So let's get started with my vlog today. Birthday girl. ಯಾರು ತೋರಿಸ್ತಾ ಇದೆಯಾ Vlog birthday girl. ನಮ್ಮ ಬರ್ಡೇ ಗರ್ಲ್ ಹೇರ್ ಸ್ಟೈಲ್. ಓ ಬರ್ಡೇ ಗರ್ಲ್ ಬೇಗ ಬೇಗ ತಲೆ ಬಚ್ಕೊತಾರೆ ವ್ಲಾಗ್ ಆನ್ ಮಾಡಿದ ತಕ್ಷಣ. ಇಲ್ಲಿ ನಮ್ಮ ಅಕ್ಕ ಇಬ್ರು ಒಂದೇ ಥರ ಕಾಣ್ತಾ ಇದ್ದಾರೆ. ಹಂಗಲ್ಲ, ಹೇರ್ ಸ್ಟೈಲ್ ಒಂದೇ ಥರ ಇದೆ, ಫೇಸ್ ಕಟ್ಟಲ್ಲ. ಇಬ್ರು ಫುಲ್ ಸಿಮಿಲರ್ ಆಗಿದ್ದಾರೆ ತಾನೇ. ಹೇಳಿ ಹೇಳು ಬರ್ಡೇ ಗರ್ಲ್. ನನ್ನ ದೊಡ್ಡ ಸಿಸ್ಟರ್ ಇದು ಎರಡು ನನ್ನ ತಂಗಿರು, ದೊಡ್ಡ ತಂಗಿ ಚಿಕ್ಕ ತಂಗಿ. ಅಂದ್ರೆ ಚಿಕ್ಕ ತಂಗಿ ದೊಡ್ಡ ತಂಗಿ ಅಂತಾರೆ. ಬಿಗ್ ಸಿಸ್ಟರ್ ಅಂಡ್ ಸ್ಮಾಲ್ ಸಿಸ್ಟರ್. ಐ ಹ್ಯಾವ್ 2 ಸಿಸ್ಟರ್ಸ್. ಏನೀಗ ಹಿಂಗೆ ಖುಷಿ ಆಗ್ತದೆ. ನನ್ನ ಗೋಡೆಗೆ ಹೋಟ್ಲು ಕರ್ಕೊಂಡು ಹೋಗ್ತಾ ಇದ್ದೀವಿ ಜೈನ. ನಮ್ಮ ಮಮ್ಮಿ ಏನು ಅನಿಸ್ತಿದೆ ಬರ್ಡೇಗೆ? ಐತೆ ಅಲ್ವಾ? ನಂದು ಇವತ್ತು ಹುಟ್ಟಿದ್ದಪ್ಪ, ಆಗಸ್ಟ್ 4 ನಾನು ಹುಟ್ಟಿದ್ದು. ನಮ್ಮ ಮಕ್ಕಳು ಹೋಟೆಲ್ಗೆ ಕರ್ಕೊಂಡು ಹೋಗ್ತಾರೆ. ನಮ್ಮ ಸಿಸ್ಟರ್ಸ್ ಹೋಟ್ಲ್ ಕರ್ಕೊಂಡು ಹೋಗ್ತಾರೆ. ಸಿಸ್ಟರ್ ಆ್ಯಂಡ್ 6 ಸಿಸ್ಟರ್ಸ್. ನಾವು 3 ಜನ ಅಕ್ಕ ತಂಗಿ. ಆಯ್ತು ರೀ, ನಾವು 3 ಜನ ಅಕ್ಕ ನಾವು ಹೋಗ್ತಾ ಇದ್ದೀವಿ ಇವಾಗ. ಅದು ರೆಸ್ಟೋರೆಂಟ್ ಹೆಸರು ಎಣ್ಣೆ ಅಂತ. ಅಲ್ಲಿ ಸಂಡೇಸ್ ಲೈವ್ ಮ್ಯೂಸಿಕ್ ಇರುತ್ತೆ ಅಂತೆ. ಒಳಗಡೆ ಹಾಕ್ಕೊಡ್ತೀವಿ. ನಮ್ಮ ಅಕ್ಕ ಎಲ್ಲ ನೋಡಿ ಇಟ್ಕೊಂಡಿದ್ದಾಳೆ. ಅವಳೆಲ್ಲ ರಿಸರ್ಚ್ ಮಾಡೋದು, ನಾನು ಬರೀ ಹೋಗೋದು. ನನ್ನ ಬೆಸ್ಟ್ ಫ್ರೆಂಡ್ ಜೊತೆ ಅಷ್ಟೇ, ಅವಳೆಲ್ಲ ರಿಸರ್ಚ್ ಮಾಡೋದು, ನಾನು ಹೋಗೋದು, ತಿನ್ನೋದು ಬರೋದು. ಸೊ ಅವರಿಬ್ಬರು ರಿಸರ್ಚ್ ಮಾಡ್ಕೊತಾರೆ, ನಾನು ಬರೀ ಆಯ್ತಿಲ್ಲ ಅಷ್ಟು ಹೋಗೋಣ ಅನ್ನೋದು. ಸೊ ನಮ್ಮ excited to see the new restaurant. ಬನ್ನಿ ಹೋಗೋಣ. ಇದೊಂದೇ ನಾನು ಹೇಳೋದು. ಬನ್ನಿ ಹೋಗೋಣ ಅಷ್ಟೇ. ಚೆನ್ನಾಗಿದೆ ನನ್ನ ಕಟ್ಟಿಂಗ್ ಚೆನ್ನಾಗಿದೆ. ಇಲ್ಲಿ ವೇಟಿಂಗ್ ಏರಿಯಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಹ್ಞೂ ಅಂತೆ ನಾನು ಮತ್ತೆ ಚೆನ್ನಾಗಿ ಅಕ್ಕ ಸೇಮ್ ವಾಚ್. ನಮ್ಮ ಅಕ್ಕ ವ್ಲಾಗ್ ನೋಡ್ತಾ ಅವಳೆ, ಕೇಳಿಸ್ಕೊತಾ ಇದ್ದಾಳೆ. ಬಂದಿದ್ದೀನಿ, ಫುಲ್ಲು ರಶ್ಶು, ಫುಲ್ಲು ಕ್ರೌಡೆಡ್. ಸಂಡೇ ಅಪ್ಪ ಎಷ್ಟೊತ್ತು ಆಲ್ಮೋಸ್ಟ್ 45 ಮಿನಿಟ್ಸ್ ವೆಯ್ಟ್ ಮಾಡಿದ್ದೀವಿ. ಯಾವತ್ತೂ ಇಲ್ಲಿ ವೆಯ್ಟ್ ಮಾಡೋದು. ಒಳ್ಳೆ ಲೈನಲ್ಲಿ ನಿಂತ್ಕೊಂಡಿದ್ದು.
ಏನೋ ಕಟ್ಟಿರಲ್ವಾ? ಇಲ್ಲೂ Pepper ಮೇಲೆ ಹೇಳ್ಬಿಡು. ನೋಡಿ, ಎಲ್ಲೂ ಫೋಟೋಸ್ ತಗೊಳಕ್ಕಾಗಲ್ಲ ಏನು. ಇಲ್ಲಿ ನಮ್ಮ ಅಕ್ಕ ಆರ್ಡರ್ ಮಾಡ್ತಾ ಇದ್ದಾಳೆ. ಸ್ಟಾರ್ಟರ್ ಕೊಡ್ತಾರಮ್ಮ. ಜಪಾನ್ ಚಿಕನ್ ಹಾಫು, ಮಲ್ನಾಡ್ ಮಟನ್ ಪಲಾವು, ಮಶ್ರೂಮ್ ಚೀಸ್ ಬಾಲ್ಸು, ಘೀ ರೋಸ್ಟ್ ಪಿಜ್ಜಾ, ಪನ್ನೀರ್ ಪಿಜ್ಜಾ, ಒಂದು ಆ್ಯಪಲ್ದು ಮಿಲ್ಕ್ ಶೇಕ್. ಪಿಜ್ಜಾ ತಿಂತಾನೆ ಇದೆಯಲ್ಲ. ಇಲ್ಲಿ ಬೇರೆ ಇಲ್ಲ, ಪಾಸ್ತಾ ಇಲ್ಲ. ಇಲ್ಲಿ ರಾಜ್ಕುಮಾರ್ ಸಾಂಗ್ ಹಾಕಿದ್ದಾರೆ. ಇವಾಗ ಯಾವ್ದು ಹಾಕಿದ್ದಾರೆ ಗೊತ್ತಿಲ್ಲ. ಅದೊಂದು ಜಪಾನ್ ಚಿಕನ್ ಬೆಣ್ಣೆ ಹಾಕಿದ್ರೆ ಏನು ಮಾಡಿ? ಇವಾಗ ನಮ್ಮ ಅಕ್ಕ ಹೇಳ್ತಾಳೆ ಹೇಳೋ ಎಕ್ಸ್ಪೀರಿಯನ್ಸ್ ಇವಾಗ ಬಂದಿ ಅಂತ. ಸೊ ಬರ್ತಡೇಗೆ ಬಂದಿದ್ದೀವಿ, 45 ಮಿನಿಟ್ಸ್ ಟ್ರಾವೆಲ್ ಮಾಡ್ಕೊಂಡ್ಬಂದು 45 ಮಿನಿಟ್ಸ್ ವೆಯ್ಟ್ ಮಾಡಿದ್ದೀವಿ ಟೇಬಲ್ಗೆ. ತುಂಬ ಲೌಡ್ ಮ್ಯೂಸಿಕ್ಕು, ಆಂಬಿಯನ್ಸ್ ಅಷ್ಟರಲ್ಲೇ ಇದೆ. ಮತ್ತು ಮೆನು ಕೂಡ ಲಿಮಿಟೆಡ್ ಆಗಿದೆ. ನಾನ್ ವೆಜ್ಜಿಗೆ ಸ್ವಲ್ಪ ಸ್ಟಾಪಲ್ ಫುಡ್ ಜಾಸ್ತಿ ಇದೆ, ಕಾಂಟಿನೆಂಟಲ್ ಎಲ್ಲ ಅಷ್ಟಿಲ್ಲ. ಮತ್ತು ನಾನು ವೆಜ್ಜಿಗೆ ನನ್ನ ತಂಗಿ ವೆಜ್ ಅಲ್ಲ, ಅವಳು ವೆಜ್ಜಿಗೆ ತುಂಬ ಆಪ್ಷನ್ಸ್ ಕಮ್ಮಿ ಇದೆ. ಅಲ್ಲೇ ನಮ್ಮ ಮಮ್ಮಿದು ಎಕ್ಸ್ಪ್ರೆಷನ್ ತೋರಿಸ್ತೀನಿ. ಏನು ಗೊತ್ತಾಗ ಸಿಸ್ಟರ್ ಮಕ್ಕ ಒಂಥರ ಇಟ್ಕೊಂಡಿದ್ರು ಸೌಂಡ್ಗೆ. ತಕ್ಷಣ ವ್ಲಾಗ್ ಆನ್ ಮಾಡಿದ ತಕ್ಷಣ ಫುಲ್ ಸ್ಮೈಲು. ಏನು ಅನಿಸ್ತಾ ಇದೆ? ಚಿಕ್ಕ ಸೌಂಡ್ ಜಾಸ್ತಿ ನಮ್ಮಂತವ್ರಿಗೆ ಆಗಲ್ಲ. ಯಂಗ್ ಜನ್ರೇಷನ್ ಅವ್ರಿಗೆ ಅವ್ರಿಗೆ ಚಿಕ್ಕ ಮ್ಯೂಸಿಕ್ ಇಷ್ಟ. ನಮಗೆ ಮೆಲೋಡಿ ಮ್ಯೂಸಿಕ್ ಕನ್ನಡನೇ ಇಷ್ಟ. ಅವ್ರಿಗೆ ಕನ್ನಡನೇ ಆಗ್ತದೆ. ಈಗಿನ ಜನ್ರೇಷನ್ ಅವ್ರಿಗೆ ಇಷ್ಟ ಆಗ್ಬೋದು, ನಮ್ಗೆ ಇಷ್ಟ ಆಗಿಲ್ಲ. ನಮಗೂ ಏನು ಇಷ್ಟ ಆಗಿಲ್ಲ. ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಂದಿದ್ವಿ, ಏನೋ ಅಷ್ಟೊಂದೇ ಅಲ್ಲ. ಬೇರೆ ಕಡೆ ಹೋಗೋಣ ತಿನ್ಬಿಟ್ಮೇಲೆ, ಇಷ್ಟು ತಿನ್ಬಿಟ್ಟು ಬೇರೆ ಕಡೆ ಈವ್ನಿಂಗ್ ಎಲ್ಲಾದರೂ ಹೋಗೋಣ, ನಾವೇ ಎಲ್ಲಾದರೂ ಈವ್ನಿಂಗ್ ಹೋಗೋಣ. ಬೇರೆ ಮನೇಲಿ ಮಾಡೋಣ. ಕೇಕ್ ಕಟ್ ಮಾಡಿ ಈವ್ನಿಂಗ್ ಎಲ್ಲಾದರೂ ಹೋಗೋಣ ಚೈನಾಗಂಗೆ. ಬೇಡ ಬರೋದು. ಏನೋ ಅಷ್ಟು ಇಷ್ಟ ಆಗಿಲ್ಲ ಫೋಟೋಸ್ ಎಲ್ಲ ಇಷ್ಟ ಕಮ್ಮಿ ಆರ್ಡರ್ ತಾನೇ ನಾವು ಮಾಡಿದ್ಯಾ? ಫುಲ್ಲು ಚೆನ್ನಾಗಿ ಎಲ್ಲ ರೆಡಿಯಾಗಿ ಬಂದಿದ್ದೀವಿ. ರೆಡಿಯಾಗಿ ಬಂದ್ಬಿಟ್ಟು ಇಲ್ಲಿ ಫೋಟೋ ತಗೊಳಕ್ಕೆ ಒಂದು ಕಡೆ ಜಾಗ ಇಲ್ಲ. ಅಲ್ಲಿ ಕೆಳಗೆ ಮಾತ್ರ ಜಾಗ ಇರೋದು. ವೆಜಿಟೇರಿಯನ್ ಅಷ್ಟು ಆಪ್ಷನ್ಸ್ ಇಲ್ಲ. ಹಾಟ್ ಚಾಕ್ಲೇಟ್ನ ಬಿಸಿ ಚಾಕ್ಲೇಟ್ ಅಂತ ಹಾಕಿದ್ದಾರೆ ಮೆನ್ಯೂಲಿ. ನಾನು ಏನು ಅಂತ ಯೋಚನೆ ಮಾಡಿ ಆಮೇಲೆ ರಿಯಲೈಸ್ ಆಯಿತು. ಮೆಲೋಡಿಗೆ ಕನ್ನಡ ಅದೇ ನೋಡ್ತಾ ಇದೆ ಗೈಸ್. ಮುದ್ದೆ ಹಸ್ಬೇಕಾದ್ರೆ ಒಬ್ರೊಬ್ರು ಮಾತಾಡೋದು ಬರ್ಡೇ ಟೈಮಲ್ಲಿ ಹಿಂಗೆ ಹಾಕ್ಬಿಟ್ರೆ ಒಂಥರ ಬೇಜಾರಾಗುತ್ತೆ. ಕೈ ವಾಶ್ ಮಾಡಿದ್ರಾ? ಸೊ ಇರಲಿ ಬಿಡಿ. ಆರ್ಡರ್ ಇವಾಗ ನಾನು ಏನು ಮಾಡಿದ್ದೀನಿ ಅಂದರೆ, ಏನೋ ಅಣಬೆ ಅಂದರೆ ಏನಂತ ಹೆಂಗೆ ಗೊತ್ತಾಯ್ತು ಅಂದರೆ, ನನ್ನ ಕನ್ನಡ ಲೆಸನಲ್ಲಿ ಇತ್ತು. ಮಂಚೂರಿಯನ್ ಏನೋ ಒಂದು ತೊಗೊಂಡಿದ್ದೀನಿ, ಬಿಟ್ಟರೆ ಪಾಸ್ತಾಸ್ ಇಲ್ಲ. ಬೇಜಾರಾಯಿತು. ಪಿಜ್ಜಾ ತೊಗೊಂಡಿದ್ದೀನಿ, ಪನ್ನೀರ್ ಘೀ ರೋಸ್ಟ್ ಪಿಜ್ಜಾ ಏನೋ ಅಂತೆ ಹೊಸದಾಗಿ. ವಿಲ್ ಟ್ರೈ ದ್ಯಾಟ್. ಬನ್ನಿ ಊಟ ಬನ್ನಿ. ಇದೆಲ್ಲ ಇಷ್ಟೆಲ್ಲ ಇದೆ. ಊಟನೂ ಚೆನ್ನಾಗಿದೆ ಅಂದರೆ ರೇಟ್ ಹೋಗುತ್ತೆ. ಊಟ ಒಂದು ಚೆನ್ನಾಗಿದ್ದರೆ ಸಾಕು. ಇದು ಏನೋ ಐಸ್ ಟೀ ಅಂತೆ. ಅದೇ ಏನಿದು? ಇದೇನೋ ಜಪಾನ್ ಚಿಕನ್ ಅಂತೆ. ನಮ್ಮ ಅಕ್ಕಂಗೆ ಮಿಲ್ಕ್ ಆಗಲ್ಲ, ಬರೀ ಮಿಲ್ಕ್ ಐಟಮ್ಸಿಂದ ಮಾಡ್ದಂಗಿದೆ. ಇದು ಏನೋ ಐಸ್ ಟೀ, ಏನೋ ಆ್ಯಪಲ್ ಐಸ್ ಟೀನೋ ಏನೋ. ಸೊ ಟ್ರೈ ಮಾಡಿ ನೋಡೋಣ ಬನ್ನಿ. ಪ್ಲೇಟ್ ಬೇಕಿತ್ತು. ಇಷ್ಟ ಚೆನ್ನಾಗಿಲ್ಲ. ಇದೇನು ಪಿಜ್ಜಾ ಟ್ರೈ ಮಾಡೋಣ. ಚೆನ್ನಾಗಿದೆ. ಅದು ಇದು ಚೆನ್ನಾಗಿದೆ. ಸೊ ಇದು ಮಶ್ರೂಮ್ದು ಏನೋ ಬಾಲ್ಸ್ ಅನ್ಸುತ್ತೆ. ಇದು ನಂತೆ ಪಿಜ್ಜಾ ಸಾಸ್. ಅವರಿಗೇನೋ ಮತ್ತೆ ಚಿಲ್ಲಿ ಫ್ಲೆಕ್ಸ್ ಕೇಳಬೇಕು ಅಂತಾರ ನನಗೆ ಕೇಳೋಕ್ಕೆ ನಮ್ಮ ಮಕ್ಕಳಿಗೆ ಹೇಳಿದ್ದೀನಿ. ರಮ್ಯಾ ಪ್ರಾನ್ ಫ್ರೈ ಏನೋ ಏನು ಪ್ರಾನ್ ಸಮಥಿಂಗ್ ಹೇಳಿದ್ದೆ. ಇನ್ನೊಂದು ಅದು ಹೇಳಿದ್ದ ಜಪಾನ್ ಚಿಕನ್. ಜಪಾನ್ ಚಿಕನ್ ಹೇಳಿ. ಸಮಥಿಂಗ್ ಪ್ರಾನ್ ಅದೇನು ಅಂತ ಹೇಳ್ತೀನಿ ಆಮೇಲೆ. ಸೊ ಇದು ಮಶ್ರೂಮ್ದು ಬಾಲ್ಸ್ ಫ್ರೈ ಮಾಡೋಣ. ಮಶ್ರೂಮೇ ಅಲ್ವಾ?
ಏನಿದೆ ಕೋಕೋನಟ್ ಚೀಸ್ ಲೆಚಸ್. ಓಕೆನಾ? ಸೊ ಇದನ್ನ ಟ್ರೈ ಮಾಡೋಣ. ಎಲ್ಲ ಬೇಜೆ ಬಂದಿಲ್ಲ. ಮಾಮೂಲಿ ಕೇಕ್ ಮೇಲೆ ಕ್ರೀಮ್ ಹಾಕ್ಕೊಟ್ಟು ಇರಲ್ಲ ಟೇಸ್ಟ್ ಲೆಚಸ್. ಸೊ ಇದು ಮಟನ್ ಪಲಾವ್ ಅಂತೆ, ಮಟನ್ ಬಿರಿಯಾನಿ ಎಲ್ಲ ನೋಡಿದ್ರ ಎಲ್ಲರೂ ವೆಜಿಟೇರಿಯನ್ಗೆ ಬರ್ತಾರೆ. ಮಟನ್ ಪಲಾವ್ ಇದು ಕೇಕು ಇಟ್ಸ್ ಆವ್ರೇಜ್, ನಾಟ್ ನೈಸ್. ನಾರ್ಮಲ್ ಕೇಕ್ ಮೇಲೆ ವೆನಿಲಾ ಕ್ರೀಮ್ ಹಾಕ್ಕೊಟ್ಟಿದ್ದಾರೆ, ಫ್ರಾಸ್ಟಿಂಗ್ ಅಷ್ಟೇ. ನಮ್ಮ ಅಕ್ಕ ಅದೇನೋ ಮಟನ್ ಪಲಾವ್ ರಿವ್ಯೂ ಹೇಳ್ತಾರೆ ಇವಾಗ. ಇರಿ ಹೆಂಗಿದೆ ಮ್ಯಾಮ್? ಏನಂತ ಗೊತ್ತಾ, ಮಟನ್ ಪೀಸ್ ಹಾಕಿದ್ದಾರೆ, ಬಟ್ ಅದರಲ್ಲಿ ಗೀ ರೈಸ್ ಕೊಟ್ಟವ್ರೆ. ಗೀ ರೈಸಲ್ಲಿ ಮಟನ್ ಹಾಕ್ಕೊಡ್ತಾರಂತೆ. ಈ ಕೇಕು ಅಷ್ಟೇ ಪೀಸ್ ಕಾಣ್ತಾ ಇಲ್ಲಲ್ಲ, ಈ ಕೇಕ್ ನಾರ್ಮಲ್ ಆಗಿದೆ. ಓದ್ತೆ ಅಲ್ಲ, ಕನ್ನಡ ಸಾಂಗ್ಸ್ ಹಾಕ್ತಾ ಇದ್ದಾರೆ. ಮನೇಲೇ ಕನ್ನಡ ಸಾಂಗ್ಸ್ ಹಾಕ್ಕೊಡಿ, ಮನೇಲೇ ತಿನ್ನಿ. ಗೀ ರೈಸ್ ಮಟನ್ ಹಾಕಿದ್ರೆ ಅದು ಒಂದು ಚಿಕ್ಕ ಚಿಕ್ಕ ಪೀಸ್ ಹಾಕಿದ್ದಾರೆ. ಬಟ್ಲೆ ಕೊಟ್ಟಿದ್ದಾರೆ, ಕ್ಯಾರಿಯರ್ ಟಿಫಿನ್ ಬಾಕ್ಸ್ ಕಮ್ಮಿ ಕ್ವಾಂಟಿಟಿ ಬಂದಿದೆ. ಇಷ್ಟ ಆಗಿಲ್ಲ ಇದು ಮಶ್ರೂಮ್ ಗೊತ್ತಿಲ್ಲ, ಬರ್ತೀರಾ? ನನ್ನ ಜೊತೆ ದಿವಸ ಟ್ರಾವೆಲ್ ಮಾಡ್ಕೊಂಡು ಆಗಲ್ಲ. ನಮ್ಮ ಅಮ್ಮಂಗೆ ಇಷ್ಟ ಆಗಿಲ್ಲ. ಕೇಕ್ ಹೆಂಗೋ ತಿಂತವ್ರೆ, ಫುಲ್ಲು ಬಾಯಿ ಕೈ ಎಲ್ಲ ಮಾಡಿಕೊಂಡು. ನಮ್ಮ ಮಮ್ಮಿ ಜೋಜ್ವಲಲ್ಲಿ ಅಳ್ತವ್ರೆ. ಐ ಆಮ್ ಗೋಯಿಂಗ್ ಟು ಪ್ಯಾರಿಸ್. ನಮ್ಮಮ್ಮ ಇಲ್ಲಿ ಜೋಕಲ್ಲಿ ಆಡ್ಕೊಂಡವ್ರೆ, ತಳ್ಬೇಕಂತ. ಏನೋ ಗೈಸ್, ಊಟ ಚೆನ್ನಾಗಿರ್ಲಿಲ್ಲ, ಎಲ್ಲ ಬೇಜಾರಾಗೋಗಿದೆ. ಜೋಜಲ್ಲಿ ಮಾಡ್ತಾವ್ರೆ. ಪ್ಲೀಸ್ ಇವರಿಬ್ರು ನಂಗವ್ರಿಬ್ರು ಬೇಡ. ಸೋಪ್ ಇಷ್ಟು ಇಯರಿಂಗ್ಸ್ ತೊಗೊಂಡಿರೋದು 7 ಅನಿಸುತ್ತೆ. ಸೊ ಇವಾಗ ಹೋಗೋವಾಗ ನಾವು ನಾರ್ಮಲ್ ಆಟೋಲ್ಲಿ ಹೋಗ್ತಾ ಇದ್ದೀವಿ. ಹಿಂಗಿರಬೇಕು. ನಮ್ಮ ಅಕ್ಕಂಗೆ ಇಲ್ಲಿ ಅದು ಬಿರಿಯಾನಿ ಸ್ಮೆಲ್ ಇಷ್ಟ ಆಗೋಗಿದೆ ಪಾಪ. ನಮ್ಮ ಅಕ್ಕಗೆ ಎಷ್ಟೊಂದು ರೆಡಿಯಾಗಿ ಅಷ್ಟೊಂದು ಖರ್ಚು ಮಾಡಿ ಎಷ್ಟಾಯಿತು ಗೊತ್ತಾ? ಬಿಲ್ 3500 ಆಯಿತು ಇಷ್ಟೇ ಫುಡ್ಗೆ. ಸೊ ಫುಡ್ ಚೆನ್ನಾಗಿರಲಿಲ್ಲ, ಕ್ವಾಂಟಿಟಿ ಎಕ್ಸ್ಟ್ರೀಮ್ ಲೆವೆಲ್ ಕಮ್ಮಿ, ಫುಡ್ ಚೆನ್ನಾಗಿ ಪ್ರೈಸಿಂಗ್ ಜಾಸ್ತಿ, ಆಂಬಿಯನ್ಸ್ ಚೆನ್ನಾಗಿಲ್ಲ, ಟ್ರಾವೆಲಿಂಗ್ ಜಾಸ್ತಿ ಆಯಿತು. ಬಟ್ ಸ್ಟಿಲ್ ಟ್ರಾವೆಲಿಂಗ್ ಮಾಡ್ಕೊಂಡು ಬಂದಮೇಲಾದರೂ ಅಟ್ಲೀಸ್ಟ್ ಊಟ ಚೆನ್ನಾಗಿದ್ರೆ. ಎಷ್ಟೊಂದು ರೆಡಿಯಾಗಿ ಬಂದಿದ್ರಿ, ಏನು ಒಂದು ಫೋಟೋ ತಗೊಳ್ಳೋಕ್ಕೂ ಜಾಗ ಇಲ್ಲ, ಅದು ಸ್ಪ್ರಿಂಗ್ ಹಾಕಿದ್ದಾರೆ ಅಷ್ಟೇ. ಅದಕ್ಕೂ ಒಂದು ಶುದ್ಧ ಲೈನ್ ಇರುತ್ತೆ, ಒಂದೇ ಒಂದು ಕಡೆ ಫೋಟೋ ತಗೊಳ್ಳೋಕ್ಕೂ ಅಷ್ಟು ಜನ ಕಾಯ್ತಾ ಇರ್ತಾರೆ. ನಾವು ತಗೊಳ್ಳೋವಾಗ ನೋಡ್ತಾ ಇರ್ತಾರೆ ನಮ್ಗೆ ಅವಾಗ. ಮತ್ತೆ ಇನ್ನೊಂದೇನಂದ್ರೆ ಸಿಗರೇಟ್ ಝೋನ್ ಅಲ್ಲ, ಸ್ಮೋಕಿಂಗ್ ಝೋನು ಅದೆಲ್ಲ ಏನು ಸಪ್ರೇಟ್ ಇಲ್ಲ. ನಮ್ಮ ಪಕ್ಕ ಆ ಕಡೆ ಈ ಕಡೆ 2 ಕಡೆ ಸ್ಮೋಕಿಂಗ್ ಅದೆಲ್ಲ ಉರಿತಾ ಇತ್ತು ಸ್ಮೋಕ್. ನಾನು ಯಾವತ್ತೂ ಬರೋಲ್ಲ ಎಣ್ಣೆಗೆ, ನಮ್ಮ ಮಮ್ಮಿ ಬರಲ್ಲ. ಬ್ಯಾಕ್ ಗ್ರೌಂಡಲ್ಲಿ ಒಂದು ವಾಯ್ಸ್ ಬರ್ತಾ ಇದೆ, ಅದು ನಮ್ಮ ಮಮ್ಮಿ ಬರ್ಡೇ ಗರ್ಲ್. ಸ್ವಲ್ಪ ಏಜಾದವ್ರು ಬರಬೇಡಿ, ತುಂಬ ಡಿಸ್ಟರ್ಬೆನ್ಸು, ಡಮ್ 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 ಸೌಂಡು. ನಾನು ಆದರೂ ಹೋಗಿ ಹೇಳಿದೆ, ಹಂಗೆ ಅಂತ ಹೇಳಿಲ್ಲ. ಜನ್ರೇಷನ್ಗೆ ಈಗ ಸರಿ ಇದೆ, ಈಗಿನ ಟ್ರೆಂಡ್ಗೆ ಸರಿ ಇದೆ. ನಮ್ಮಂತ ಒಂದು ಆಫ್ಟರ್ 40 ಇದೆ, ಆಫ್ಟರ್ 40 ಇಯರ್ಸ್ ಮೇಲೆ ಸೈಲೆಂಟ್ ಇಲ್ಲ. ನಾವೇನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ವಿ. ನಮ್ಮಮ್ಮ ಫುಲ್ ಸೈಲೆಂಟ್ ಥರ. ಮನೇಲಿ ಎಷ್ಟೇ ಇರಲಿ, ಅಲ್ಲಿ ಜಿಗ್ ಸೌಂಡ್, ಅಲ್ಲಿ ಊಟ ಮಾಡೋಕ್ಕಾಗಲ್ಲ, ತುಂಬ ಸೌಂಡ್ ಶಬ್ದ. ಹೌದು, ಅದು ಸೌಂಡ್ಗೆ ಒಬ್ರೊಬ್ರು ಮಾತಾಡೋಕ್ಕೂ ಆಗಲ್ಲ. ಸ್ಮೋಕಿಂಗ್ ಝೋನ್ಗೆ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಒಂಥರ ಆಗೋಯ್ತು. ನಿಜ ಚೆನ್ನಾಗಿರ್ಲಿಲ್ಲ, ನಾಟ್ ಗುಡ್. ನಾನು ಮೊನ್ನೆ ಜನತೆ ಜೊತೆ ಹೋಗಿದ್ದೆ, ಇಟ್ ವಾಸ್ ಬೆಟರ್. ಏನಂತಾರೆ, ಅಟ್ಲೀಸ್ಟ್ ಆ್ಯಂಬಿಯನ್ಸ್ ಚೆನ್ನಾಗಿತ್ತು, ಸ್ವಲ್ಪ ನೆಮ್ಮದಿಯಾಗಿ ಆದರೂ ಇದ್ರಿ. ಫುಡ್ ಚೆನ್ನಾಗಿಲ್ಲ ಅಂದ್ರೂ ಅಷ್ಟೇ. ಮತ್ತೆ ಅಷ್ಟೇ, ಇನ್ನೇನು ಅಷ್ಟರಲ್ಲೇ ಬೇಜಾರು. ಮನೆಗೆ ಹೋಗೋಣ, ಮಾಡಿ ಏನು ಚೆನ್ನಾಗಿ ಬಂದಿಲ್ಲ ಅಂತ ಕಬಾಬ್ ಬೇಕು ಅಲ್ಲ ಬೇಡ ಅಂತ. ಮತ್ತೆ ಮನೆಗೆ ಹೋಗಿ ಕೇಕ್ ಕಟ್ ಮಾಡೋಣ, ಅಲ್ಲೋ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಗೈಸ್ ಅಷ್ಟೇ, ಬಾಯ್. ನಮ್ಮ ಅಕ್ಕ ನೋಡಿ ಗೈಸ್ ನನ್ನ ಬಿಟ್ಟು ವ್ಲಾಗ್ ಮಾಡ್ತಾವಳೆ.
ಅವ್ಳ ವ್ಲಾಗಲ್ಲಿ ನನ್ನ ವ್ಲಾಗಲ್ಲಿ ಅವಳನ್ನ ಸೇರಿಸ್ಕೊಂಡಿಲ್ಲ. ಕೊಡ್ತೀನಿ ಅಂತ ಹೇಳಿ ನನ್ನ ಕ್ಲಿಪ್ಸ್ ಅವಳಿಗೆ ಬಾಯ್ ಗೈಸ್ ಅಂತ ಅವಳೇ ಹೇಳ್ತಾ ಇರ್ತಾಳೆ, ನನ್ನ ಕ್ಲಿಪ್ಸೇ ಕೊಡಲ್ಲ. ಸೊ ಮಾತಾಡಕ್ ಬಿಡಲ್ಲ ಅಂತ ನಾನು ಅವಳನ್ನ ಹಿಡಿತಾ ಇದ್ದೀನಿ. ನನ್ನ ಮಗು ಇದೆ. ನಾನು ಕೂತಾಗಿದೆ ಕೂದಲು ಹುಡುಗಿ 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 ಕೂದಲು ಮೇಂಟೈನ್ ಮಾಡಿ ನಾನು ವಾರಕ್ಕೆ 3 ಸತಿ ಎಣ್ಣೆ ಹಚ್ಕೊಂತೀನಿ. ನಮ್ಮಮ್ಮ ಅದು ಹೇರ್ ಕೇರ್ ರೊಟೀನ್ ಕೇಳಿದೆ. ಇಷ್ಟು ಕೂದಲು ಇಷ್ಟೇ ನನಗೆ ಏಜ್ ಆದ್ರೂ ನೋಡಿ ಇಷ್ಟೊಂದು ಕೂದಲಿದೆ. ಎಷ್ಟೊಂದಿಲ್ಲ ಹೇರ್ ಕಟ್ ಚೆನ್ನಾಗಿ ಮಾಡಿಸ್ಕೊಂಡ್ಬಂದವ್ರು 3 ಸತಿ ಆಯಿಲಲ್ಲೇ ಇರ್ತಾರೆ. ಆಯಿಲಲ್ಲೇ ನೆನ್ಸ್ಕೊಂಡು ತಿರ್ಗು ಆಯಿಲಲ್ಲೇ ಕೂದಲು ನೆನೆಸ್ತಾ ಇರ್ತಾರೆ. 2 days once ಅಲ್ಲೆಣ್ಣೆ ಕೊಬ್ಬರೆಣ್ಣೆ ಉದ್ರೋಗಿದೆ. ಆದ್ರೆ ಇನ್ನೊಂದು ಎಣ್ಣೆ ಹಾಕೊಂತಾರೆ. ಆನಿಯನ್ ಆಯಿಲು ಏನು ಆನಿಯನ್ ಆಯಿಲ್ ಎಲ್ಲ ಮಿಕ್ಸ್ ಮಾಡಿ ಹರ್ಬಲ್ ಆಯಿಲ್ ಮಾಡ್ತೀನಿ. ನಾನೇ ಸ್ವಂತ ಹರ್ಬಲ್ ಆಯಿಲ್ ಮನೆಯದೇ ಮಾಡ್ಕೊತೀನಿ. ಕಾರಣದಿಂದ ಎಣ್ಣೆ ತೊಗೊಂಡ್ಬರ್ತೀನಿ. ಇದು ಕಾರಣದಿಂದ ಆಯಿಲ್ ಒರಿಜಿನಲ್ ಆಯಿಲ್ ತೊಗೊಂಡ್ಬರ್ತೀನಿ. ಅದಕ್ಕೇನೇನು ಬೇಕು ಹರ್ಬಲ್ ಹಾಕ್ಬಿಟ್ಟು ನನ್ನ ಕೂದಲೇ ಇಲ್ಲ ಆ್ಯಕ್ಚುಲಿ ಹಾಕಿದ್ರೆ ಇಷ್ಟು ಉದ್ದ ಬಂದಿದೆ. ಓ ಮೈ ಗಾಡ್ ಗೈಸ್, ನಮ್ಮಮ್ಮ ಇಲ್ಲ ಇಷ್ಟು ಉದ್ದ ಬಂದಿದೆ ಅಂತ ಊಟ ಫುಲ್ ಕಟ್ ಮಾಡಿಸ್ಕೊಂಡು ನಮ್ಮಮ್ಮ ಹರ್ಬಲ್ ಆಯಿಲ್ ನಿಮಗೆ ಬೇಕಾಗಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅವು ಹರ್ಬಲ್ ಆಯಿಲ್ ನಾವು ಮಾರ್ತಾ ಇದ್ದೀವಿ. ಮಿಕ್ಸ್ಚರ್ ಆಯಿಲ್ ಅದು ಹಾಕೊಂಡ್ರೆ ನಮ್ಮ ಕುಸುಮ ಥರ ಕೂದಲು ಬರುತ್ತೆ. ಇದು ನಮ್ದು ಏಜ್ ಆದ್ಮೇಲೆ ಎಲ್ಲ ಕೂದಲು ಉದ್ರೋಗುತ್ತೆ. ಅದು ಇಷ್ಟು ಉದ್ದ ಬಂದಿದೆ. ಎಷ್ಟು ಉದ್ದ ಬಂದಿದೆ? ಇಲ್ಲ ಕೂದಲೇ ಕಾಣಿಸ್ತಿರ್ಲಿಲ್ಲ. ಅಯ್ಯೋ ಬರೀ ಸುಳ್ಳು. ಹರ್ಬಲ್ ಡೈ ಹಾಕೊಂಡ್ರು ಡೈ ವಯಸ್ಸಲ್ಲ ಡೈ ಕಟ್ ಮಾಡಿಸ್ಕೊಂಡ್ಬಿಟ್ಟು ಕೂದಲೇ ಇದ್ದಿಲ್ಲ ಸುಳ್ಳು. ಶೇಪ್ ತೆಗೆದ್ರೆ ಬೇಡ ಮಾತ್ರ. ಶೇಪ್ ಔಟ್ ತೆಗೆದ್ರೆ ಬೇಡ ಅಂತ ವ್ಲಾಗ್ ಬೇಡ ಬಿಡಿ. ಶೇಪ್ ಔಟ್ ಮಾಡಿದ್ವಲ್ಲ, ಶೇಪ್